ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ನ ನಾನು ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ 8 o'clock ಆಗಿದೆ. ಸೊ ಏನಂದರೆ ಸ್ಪೆಷಲ್ ಅಂದರೆ ನಾವು ನಮ್ಮೂರಲ್ಲಿ ನಮ್ಮ ಮನೆ ದೇವರ ಹಬ್ಬ ಇದೆ. ಸೊ ಹಾಗಾಗಿ ಇವತ್ತು 20 hours 20 ಗಂಟೆ ಟೈಮ್ ನಾವು ಉಪವಾಸ ಇದ್ದೀವಿ, ನಮ್ಮ ಮಮ್ಮಿ ಮತ್ತು ನಾನು. ಸೊ ಆಲ್ಮೋಸ್ಟ್ ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರಾ. ಏನಕ್ಕೆ ಅಂತ ಅಂದರೆ ನಾವು ಬಾಯಿ ಬೀಗ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಫುಲ್ ಬಾಯಿಗೆ ಚುಚ್ಚುತ್ತಾರೆ, ಇಲ್ಲಾಂದರೆ ಬಟ್ಟೆಗೆ ಕ್ಲಾತ್ಗೆ ಚುಚ್ಚುತ್ತಾರೆ. ಸೊ ಇದು ನಮ್ಮ ಮಮ್ಮಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗಿ ನಮ್ಮ ಪಾಪುಗೆ ನನಗೆ ಸೊ ನಮ್ಮ ಮಮ್ಮಿ ಮತ್ತು ನಾನು ಮಾರ್ನಿಂಗ್ 6 o'clock ನೈಟು 12 o'clock ಕೂಡ ಹಸ್ಕೊಂಡಿದ್ದೀವಿ. ಸೊ ಮಧ್ಯೆ ಹಣ್ಣೆಲ್ಲ ತಿಂದಿದ್ದೀವಿ, ಬಟ್ ಅನ್ನ ತಿಂದಿಲ್ಲ. ಸೊ ಉಪವಾಸ ಮಾಡಿದ್ವಿ 20 hours. ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಏನಂದರೆ ಮಾಡ್ಬೋದು ಅನ್ನೋದು ಬೆಲೆ ಗೊತ್ತಾಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಏನೇ ತಿಂದ್ರೂ ಕೂಡ ಅನ್ನ ಫಿಲ್ ಆಗುತ್ತಲ್ಲ ಹೊಟ್ಟೆಗೆ, ಸೊ ಆ ಥರ ಅನಿಸೋದಿಲ್ಲ. ಸೊ ಹಾಗೆ ಸ್ವಲ್ಪ ಎಳ್ನೀರು ಕುಡಿಯೋದು, ಹಣ್ಣು ತಿನ್ನೋದು, ಜ್ಯೂಸ್ ಕುಡಿಯೋದು, ಆ ಥರ ಎಲ್ಲ ಮಾಡಿಕೊಂಡು ಉಪವಾಸ ಮಾಡಿದ್ವಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಕೂಡ ನಾನು ಒಂದೇ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಮಾರ್ನಿಂಗ್ 6 o'clock ನಮ್ಮದು ಉಪವಾಸ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಸ್ವಲ್ಪನೂ ನೀರು ಕುಡ್ದಿರಲಿಲ್ಲ. ಮಾರ್ನಿಂಗಿಂದ ಇದ್ವಿ, ಬಟ್ 10 o'clock ನನಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಳ್ನೀರು ಮತ್ತು ಜ್ಯೂಸ್ನ ಕುಡಿತಾ ಇದ್ವಿ. ಒಂದು ಗ್ಲಾಸ್ ಕೂಡ ನೀರು ಕುಡಿದಾನೆ, ಏನು ಫ್ರೂಟ್ಸು ತಿಂದಾನೆ ಉಪವಾಸ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗ ತುಂಬಾ ಹೆವಿ ಬಿಸಿಲಿದೆ. ಸೊ ಇನ್ನೂ ಸುಸ್ತಾಗ್ಬಿಡ್ತೀವಿ. ಸೊ ಹಾಗಾಗಿ ಈ ಥರ ಫ್ರೂಟ್ಸು ಮತ್ತು ಜ್ಯೂಸು ಆ ಥರ ತಿಂದ್ಕೊಂಡು ಉಪವಾಸ ಮಾಡಿದ್ವಿ. ಮತ್ತು ಇವಾಗ ನೋಡ್ತಿದ್ದೀರಲ್ಲ, ಇದೇನೇ ಬಾಯಿ ಬೀಗ. ಸೊ ಇದನ್ನು ನಾವೇ ತೊಗೊಂಡೋಗ್ಬೇಕಂತೆ, ಅಲ್ಲಿ ಟೆಂಪಲಲ್ಲಿ ಇರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ ಚೂಪಾಗಿ. ಪಾಪುಗೆ ಚಿಕ್ಕದಿರುತ್ತಲ್ಲ ಅದು, ಮತ್ತು ದೊಡ್ಡದು ನನಗೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬ್ಯಾಗಲ್ಲಿ. ಹಾಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ನಮ್ಮದು ಮಿಡ್ನೈಟ್ 12 o'clock ಆಗ್ಬೋದು. ಸೊ ಆವಾಗ ಬಂದು ನಾವೇನು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ ಅಡುಗೆನ ಅಂತ ಹೇಳಿ, ಸೊ ನಮ್ಮ ಮಮ್ಮಿ ಕೇಸರಿಬಾತ್ ಮತ್ತು ಪಲಾವ್ನ ಮಾಡಿಟ್ಬಿಟ್ಟು ಹೊರಡೋಣ ಅಂತ ಹೇಳಿ ರೆಡಿ ಮಾಡಿದ್ದಾರೆ ಎಲ್ಲನೂ ಕೂಡ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 8:45 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ತುಂಬಾ ಏನು ದೂರ ಇಲ್ಲ, 7 kilometers ಅಷ್ಟೇ ಇರೋದು, ದೊಡ್ಡಬಾಗ್ನಳ್ಳಿ ಅಂತ ಹೇಳಿ. ಸೊ ಅಲ್ಲಿ ನಮ್ಮ ಮನೆ ದೇವರು ಇರೋದು ಲಕ್ಷ್ಮೀ ದೇವಿ. ನೈಟು ಆಲ್ಮೋಸ್ಟ್ ಯಾರೂ ಕೂಡ ಬರೋದಿಲ್ಲ ಅಷ್ಟೊಂದಾಗಿ. 2 days ನಡೆಯುತ್ತೆ, ನೈಟ್ ಮತ್ತು ಮಾರ್ನಿಂಗು. ಸೊ ಹಾಗಾಗಿ ಎಲ್ಲ ನೈಟ್ ಬರಲ್ಲ, ಕೆಲವೊಬ್ಬರು ಮಾತ್ರ ಬರ್ತಾರೆ, ಈ ಥರ ಹರಕೆ ಎಲ್ಲ ಕಟ್ಕೊಂಡಿರೋರು ಮಾತ್ರ. ಸೊ ಇಲ್ಲಾಂದರೆ ಮಾರ್ನಿಂಗೇ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಇವಾಗ ಬಂದ್ವಿ ಟೆಂಪಲ್ ಹತ್ರ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಪಾಪು ಮಲ್ಕೊಂಡೇ ಬಿಟ್ಟು ನಮ್ಮ ಪಾಪು ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಎದ್ದೇ ಬಿಟ್ಟ. ಅಲ್ಲಿ ಗಲಾಟೆ ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ. ಇವಾಗ ದೇವಸ್ಥಾನ ತೋರಿಸ್ತೀನಿ, ಒಳಗಡೆ ಬನ್ನಿ. ಸೊ ಇದೇ ನೋಡಿ ಲಕ್ಷ್ಮೀ ದೇವಿ. ಈ ದೇವ್ರನ್ನ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿರೋದು. ಸೊ ಇದ್ರ ಬಗ್ಗೆ ಎಲ್ಲ ಈ ಅಂಕಲ್ ಹೇಳ್ತಾಯಿದ್ರು ನಮ್ಮ ಮಮ್ಮಿಗೆ. ಸೊ ಹೇಗೆ ಎಲ್ಲ ತೊಗೊಂಡು ಬಂದಿದ್ದು, ಹೇಗೆ ಕಟ್ಟಿದ್ದು ಎಲ್ಲ ಅಂತ. ಸೊ ಇದು ಲಕ್ಷ್ಮೀ ಮುಖಡ. ಸೊ ಇದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ರು, ಹಾಗೆ ಹೋಮ ಎಲ್ಲ ಕೂಡ ಮಾಡಿದರು. ನಾವು ಬರೋಷ್ಟರೊಳಗಡೆ 6 o'clock ಸ್ಟಾರ್ಟ್ ಆಗುತ್ತಂತೆ. ಬಟ್ ನಾವು ಇದೇ ಫಸ್ಟ್ ಟೈಮ್ ಹೇಳಿದ್ವಲ್ಲ, ಸೊ ನೈಟ್ ಟೈಮ್ ಆಲ್ಮೋಸ್ಟ್ ಯಾರೂ ಬರೋದಿಲ್ಲ. ಹರಕೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇವತ್ತು ಬಂದಿದ್ದೀವಿ ನಾವು ಅಷ್ಟೇ. ಸೊ ನೋಡಿ ಹೋಮ ಎಲ್ಲ ಮಾಡಿದ್ದಾರೆ. ಸೊ ನಾವು ಯಾವಾಗಲೂ ಕೂಡ ಮಾರ್ನಿಂಗ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಸಲಿನೇ ಫಸ್ಟ್ ಟೈಮ್ ನಾವು ನೈಟ್ ಬಂದಿರೋದು. ಸೊ ನೋಡಿ ಎಲ್ಲ ಊರಿಂದ ಆಲ್ಮೋಸ್ಟ್ 10 ಹಳ್ಳಿಯಿಂದ ಸುತ್ತಮುತ್ತ ಯಾರ್ಯಾರೆಲ್ಲ ನಮ್ಮ ಊರಲ್ಲಿ ಇದ್ದಾರೆ, ಸೊ ಅವರೆಲ್ಲ ಬಂದು ಒಂದು ಅಥವಾ ಏನಾದ್ರು ಹರಕೆ ಇದ್ದರೆ ಡಬಲ್ ಕೂಡ ಕಟ್ತಾರೆ. ಸೊ ಏನೂ ಹರಕೆ ಇಲ್ಲ ಅಂದರೆ ಒಂದು ತೊಗೊಂಡು ಬಂದು ಪೂಜೆಗೆ ಇಡ್ತಾರೆ. ಈ ಥರ ಗೊನೆಗಳೆಲ್ಲನೂ ಕೂಡ ತಂದು ಇಟ್ಟು ಪೂಜೆ ಮಾಡೋದು. ಸೊ ಹಾಗೆ ಪೂಜೆ ಸಾಮಾನಿಗೆಲ್ಲ ಕೂಡ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಲೈಟಿಂಗ್ಸ್ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಔಟ್ ಸೈಡೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ಥರ ಕಾಣಿಸ್ತಾ ಇದೆ. ಇದೇ ನೋಡಿ ಲಕ್ಷ್ಮೀ ದೇವಿ. ತುಂಬಾ ಚೆನ್ನಾಗಿರುತ್ತೆ. 10 ಸುತ್ತಮುತ್ತ ಹಳ್ಳಿಗಳಿಂದ ಈ ಥರ ತೊಗೊಂಡು ಬಂದು ಎಲ್ಲರೂ ಕೂಡ ಅವರವರ ಬಾಳೆಗೊನೆ ಮೇಲೆ ನೇಮ್ನ ಟ್ಯಾಗ್ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ದೇವ್ರಿಗೂ ಕೂಡ ಅಲಂಕಾರ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ನೋಡ್ತಾ ಇದ್ವಿ. ನಮ್ಮ ಪಾಪು ಕೂಡ ನೋಡಿರಲಿಲ್ಲ, ಅವ್ನು ಮಲ್ಕೊಂಡ್ಬಿಟ್ಟಿದ್ನಲ್ಲ, ಸ್ವಲ್ಪ ಅಳ್ತಾ ಇದ್ದ. ಹಾಗಾಗಿ ಸೊ ಇವಾಗ ತೋರಿಸೋಣ ಅಂತ ಹೇಳಿ ಬಂದಿದ್ದೀವಿ. ನೋಡಿ ಮುಖವಾಡ ಧರಿಸಿದ್ದಾರೆ. ಸೊ ಬೊಟ್ಟೆಲ್ಲ ಇಟ್ಟಿದ್ದಾರೆ, ನಾಮ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. 10:45 ಆಲ್ರೆಡಿ. ಸೊ ಇವಾಗ 12 o'clock ಒಂದು ಇಲ್ಲಿಂದ ಹೊರಡೋದು. ಏಕೆಂದರೆ ಫುಲ್ ಇಡೀ ಊರಲ್ಲಿ ಯಾರೂ ಕೂಡ ಹೆಚ್ಚಾಗಿರಬಾರ್ದು, ಅಲ್ಲಿವರೆಗೂ ಕೂಡ ಫುಲ್ ನಿಶಬ್ದ ಆಗಿರಬೇಕು. ಆವಾಗ ಮಾತ್ರ ಹೋಗಿ ಬಾಯಿ ಬೀಗ ಚುಚ್ಚಿಸ್ಕೊಂಡು ಬರೋದು. ಸೊ ಹಾಗಾಗಿ
ಪಾಪನ ಜೊತೆ ಆಟ ಆಡ್ತಾ ಇದ್ದೀನಿ. ಫುಲ್ ತಪ್ಕೋತಾ ಇದ್ದೀನಿ ಅವನ್ನ. ಈ ಕಡೆಗೆ ನೋಡು ಮನೆ, ಇಲ್ಲಿ ಇಲ್ಲಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಇವಳು ಪಾಪನ. ಪಾಪು ಇಲ್ಲಿ ನೋಡು, ಬೀಳ್ತೀಯ ನಿಧಾನ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಹೋಗ್ತಾ ಇದ್ವಿ ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋಕ್ಕೆ. ಸೊ ಯಾಕೆ ಇಷ್ಟು ಲೇಟಾಗಿ ಹೋಗ್ಬೇಕಂತಂದರೆ, ಇಡೀ ಊರೆಲ್ಲ ನಿಶಬ್ದವಾಗಿದ್ದಾಗ ಪೂಜೆ ಮಾಡ್ಕೊಂಡು ಬರ್ಬೇಕಂತೆ. ಅಲ್ಲಿ ಹೋಗಿ ಗುಂಡಿ ತೆಗೆದಿರ್ತಾರೆ. ಮಿಡ್ ನೈಟಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ತೆಗೆದಿರ್ತಾರೆ. ಸೊ ಅಲ್ಲಿ ನೀರು ಬರುತ್ತಂತೆ ಇಮ್ಮಿಡಿಯೇಟು. ಗುಂಡಿ ತೆಗೆದ ತಕ್ಷಣ ನೀರು ಬಂದಾಗ ಅಲ್ಲಿ ಮಡಿಕೆಗೆ ನೀರು ತುಂಬಿಸ್ಬಿಟ್ಟು ಪೂಜೆ ಮಾಡಿ, ಅಲ್ಲಿ ಯಾರೆಲ್ಲ ಬಾಯಿ ಬೀಗ ಚುಚ್ಚಿಸ್ಕೊತಾರೆ ಸೊ ಅವ್ರಿಗೆಲ್ಲ ಬಾಯಿ ಬೀಗ ಚುಚ್ಚಿಸ್ಕೊಂಡು ಪೂಜೆ ಮಾಡಿಕೊಂಡು 12 ಗಂಟೆ ಅಷ್ಟರೊಳಗಡೆ ನಾವು ಟೆಂಪಲ್ ಹತ್ರ ರಿಟರ್ನ್ ಬರಬೇಕು. ಸೊ ಹಾಗಾಗಿ ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಪಾಪುಗೆ ಟೋಪಿ ಅಂದ್ರೇ ಆಗೋದಿಲ್ಲ. ಸೊ ತೆಗೆದು ಎಸಿತಾ ಇದ್ದ. ಸೊ ಹಾಗಾಗಿ ತೆಗೆದ್ಬಿಟ್ವಿ. ನೋಡಿ ಎಷ್ಟು ಕತ್ಲೆ ಇದೆ ಅಂತ ಹೇಳಿ. ಒಂದು ಸ್ವಲ್ಪನೂ ಕೂಡ ಭಯ ಇಲ್ದಿರ ಇಷ್ಟು ಇದಾಗಿ ಕರ್ಕೊಂಡು ಹೋಗ್ತಿದ್ರು ಅಂದ್ಬಿಡಿ. ಒಂದು ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ ಮೇಲೆ ಇದ್ವಿ. ಸೊ ಎಲ್ಲರೂ ಕೂಡ ಹರಕೆ ಕಟ್ಕೊಂಡಿರೋರು ಮತ್ತು ಈ ಥರ ಮಕ್ಳುಗಳೆಲ್ಲನೂ ಕೂಡ ಕರ್ಕೊಂಡು ಬಂದಿದ್ರು. ಏನೋ ಒಂಥರ ನಂಬಿಕೆ. ನಾವು ಆಲ್ಮೋಸ್ಟ್ ಯಾವಾಗಲೂ ಕೂಡ ಕತ್ಲೆ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಪಾಪುನ ಅಂತ ಇರ್ತೀವಿ ನೋಡಿ. ದೇವ್ರ ನಂಬಿಕೆಯಿಂದ ಎಷ್ಟು ಹೊತ್ತು ಆದ್ರೂ ಕೂಡ ಈ ಥರ ಮಕ್ಕಳೆಲ್ಲನೂ ಕರ್ಕೊಂಡು ಬರ್ತೀವಿ. ಅವ್ನಿಗೆ ನಿದ್ದೆ ಬರೋ ಟೈಮ್ ಕೂಡ. ಪಾಪುಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಾಗೆ ಫುಲ್ ನಿದ್ದೆಗೆ ಹೋಗ್ತಾ ಇದ್ದ. ನಾನು ಮತ್ತು ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಎಲ್ಲರೂ ಕೂಡ ಸ್ವಲ್ಪ ಅಂತ ಹಾಗೆ ಮಾತಾಡಿಸ್ಕೊಂಡು ಬಂದ್ವಿ. ಸೊ ನೋಡಿ ಹಾಕ್ಲಿಸ್ತಾ ಇದ್ದಾನೆ. ಇವರೇ ನೋಡಿ ಬಾಯಿ ಬೀಗ ಚುಚ್ಚೋರು ತಾತ. ಸೊ ಇವಾಗ ನಮ್ಮ ಪಾಪುಗೆ ನಿದ್ದೆಗೆ ಹೋಗ್ಬಿಟ್ಟಿದ್ದ. ಸೊ ಹಾಗೆ ಎಬ್ಬಿಸಿದ್ದೀವಿ. ಮತ್ತು ನೋಡಿ ಇಲ್ಲೇ ಗುಂಡೀಲಿ ನೀರು ಬರಬೇಕಂತೆ. ಬಟ್ ಇವಾಗ ಸಮ್ಮರ್ ಅಲ್ವಾ, ಸೊ ಹಾಗಾಗಿ ನೀರು ಬರ್ತಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಾಯಿ ಬೀಗ ಚುಚ್ಚೋದಾಗಲಿ ಅಥವಾ ಪೂಜೆ ಮಾಡೋದಾಗಲಿ ಅದೇನೂ ಕೂಡ ವಿಡಿಯೋ ಮಾಡ್ಕೋಬಾರ್ದು ಅಂದರು. ಸೊ ಹಾಗಾಗಿ ನಾನು ಮಾಡ್ಕೊಳ್ಳಿಲ್ಲ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಪಾಪುಗೆ ಫುಲ್ ನಿದ್ದೆ ಬರ್ತಾಯಿತ್ತು. 12 ಗಂಟೆ ಅಷ್ಟರೊಳಗಡೆ ಟೆಂಪಲ್ ಹತ್ರ ಬರಬೇಕಂತ ಹೇಳಿದ್ರು. ಸೊ ಹಾಗಾಗಿ ಕರೆಕ್ಟಾಗಿ 12 ಗಂಟೆಗೆ ಬಂದ್ವಿ. ನೋಡಿ ನನಗೆ ಫೇಸ್ಗೆ ಈ ಥರ ಚುಚ್ಚಿದ್ರು. ಸೊ ಬಾಳೆಹಣ್ಣು ಕೂಡ ಹಾಕಿದ್ದಾರೆ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಚುಚ್ಚಿರ್ತಾರಲ್ಲ. ಸೊ ನಮ್ಮ ಪಾಪುಗೆ ಇಲ್ಲಿಗೆ ಬಟ್ಟೆಗೆ ಹಾಕಿದ್ರು. ಸೊ ನೋಡಿ ಫೈನಲಿ ಈ ಥರ ಕಾಣಿಸ್ತಾ ಇದೆ ದೇವರು. ನೋಡಿ ನಿಮಗೂ ಕೂಡ ಒಳ್ಳೇದಾಗಲಿ, ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಪ್ರಸಾದ ಕೂಡ ಕೊಟ್ಟಿದ್ರು. ಹಾಗೆ ಇನ್ನೊಂದು ಅವ್ರ ತಂಗಿ ಇದೆಯಂತೆ, ಲಕ್ಷ್ಮೀ ದೇವಿ ತಂಗಿ. ಇನ್ನೊಂದು ಟೆಂಪಲ್ಲು ಪಕ್ಕದಲ್ಲೇ ಇದೆ. ಸೊ ಅದನ್ನು ಕೂಡ ನೋಡಿಕೊಂಡು ದೇವ್ರನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ನೈಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಮಾರ್ನಿಂಗು ಊಟಕ್ಕೆ ಅಂತ ಹೇಳಿ. ನೋಡಿ ಎಲ್ಲ ಪೆಂಡಲ್ ಹಾಕಿದ್ದಾರೆ. ಫುಲ್ ಜೋರಾಗಿ ಮಾಡ್ತಾರೆ, ಚೆನ್ನಾಗಿ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಮನೆಗೆ ಹೋಗಿ ಏನು ಅಡುಗೆ ಮಾಡಿರ್ತೀವೋ ಅದನ್ನು ಬಾಳೆದೆಲೆಯಲ್ಲಿ ಬಡಿಸಿ ಪೂಜೆ ಮಾಡಿ ಉಪವಾಸನ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ನಮ್ಮ ಮಮ್ಮಿ ಮತ್ತು ನಾನು. ಸೊ ಟೈಮ್ ಬಂದು 1:20 ಆಗಿತ್ತು ನಾವು ಹೋಗೋಷ್ಟರೊಳಗಡೆ ಮನೆಗೆ. ಸೊ ಇಲ್ಲಿ ಊಟ ಎಲ್ಲ ಮುಗಿಸಿ ನೈಟು ಕಂಪ್ಲೀಟ್ ಮಾಡಿದ್ವಿ. ಹಾಯ್, ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗು. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮತ್ತು ಮಾರ್ನಿಂಗ್ ಪೂಜೆ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ಇದು ಓಲೆ ಹಾಕ್ಕೊಂಡಿದ್ದೀನಿ. ನಮ್ಮ ಮಮ್ಮಿಗೆ ಈ ಓಲೆ ಇಷ್ಟ. ಸೊ ಹಾಗಾಗಿ ಹಾಕು ಅಂತ ಹೇಳ್ತಿದ್ದಾರೆ. ಸೊ ಹಾಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಮ್ಯಾಚ್ ಆಗುತ್ತೆ. ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಓಡ್ತಾ ಇದ್ದೀವಿ ಇವಾಗ. ಪಾಪು ಈ ಥರ ರೆಡಿ ಆಗಿದ್ದಾನೆ. ಸೊ ತಡಿ, ನಿಂತ್ಕೋತಾ ಇಲ್ಲ ಅವನು. ಚೆನ್ನಾಗಿ ರೆಡಿ ಆಗಿದ್ದಾನಲ್ಲ, ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಿಲ್ಲಿಸ್ತಾ ಇದ್ರೆ ಅವ್ನು ನಿಂತ್ಕೋತಾನೆ ಇಲ್ಲ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ರಿಲೇಷನ್ ಎಲ್ಲರೂ ಕೂಡ ಬಂದಿರ್ತಾರೆ. ನಮ್ಮ ಅಕ್ಕರು ಮತ್ತು ಎಷ್ಟೊಂದು ಸಲ ಫೋನಲ್ಲೆಲ್ಲ ಮಾತಾಡ್ತಾ ಇರ್ತೀವಿ. ಬಟ್ ಮೀಟ್ ಆಗಿರೋದಿಲ್ಲ, ಎಷ್ಟೊಂದು ದಿನ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ಬಂದು ಪೂಜೆ ಮಾಡಿಸ್ತಾರೆ. ಸೊ ಎಲ್ಲ ಕೂತಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಕೂತಿದ್ವಿ. ನಮ್ಮ ಪಾಪು ಇವಾಗ ಆಟ ಆಡೋದು ಕಲ್ತಿದ್ದಾನೆ. ಸೊ ಹಾಗೆ ಕಾಯಿ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಾನೆ ಅಂತಲೇ ಹೇಳ್ಬೋದು. ನೋಡ್ತಾ ಇರಬೇಕಂತಲೇ ಅನಿಸ್ತಾ ಇರುತ್ತೆ. ಸೊ ಇನ್ನೇನೋ ಹೊಸದೆಲ್ಲ ಕಲಿತಾ ಇದ್ದಾನೆ. ಸೊ ಯಾರು ಒಂದು ಸೆಕೆಂಡ್ ಏನು ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇರ್ತಾನೆ. ಫೇಸ್ ರಿಯಾಕ್ಷನ್ ಎಲ್ಲನೂ ಕೂಡ
ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸೊ ಮತ್ತು ವರಿ ಅಂತ ಕೊಡ್ತಾರೆ, ನೈಟ್ ನಾನು ರಸಾಯನ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ನೈಟೆಲ್ಲ ಪೂರ್ತಿ ಪ್ರಿಪ್ರೇಷನ್ ಮಾಡಿರ್ತಾರೆ. ಸೊ ಎಲ್ಲರಿಗೂ ಕೂಡ ಪೂಜೆ ಮಾಡಿರ್ತಾರಲ್ಲ, ಅಲ್ಲಿ ಗೊನೆ ಕಟ್ಟಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಈ ಥರ ಒಂದೊಂದು ಕವರ್ಗೆ ಕಾಯಿ ಮತ್ತು ಬಾಳೆಹಣ್ಣೆಲ್ಲನೂ ಕೂಡ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇವಾಗ ಎಲ್ಲ ಕೂಡ ಮಾತುಕತೆ ಎಲ್ಲ ಆಯಿತು. ಸೊ ಇವಾಗ ಹೋಗಿ ಊಟ ಮಾಡೋದು. ಸ್ವಲ್ಪ ಮೀಟಿಂಗ್ ಎಲ್ಲ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಿ ಎಲ್ಲ ಕೇಳ್ತಾಯಿದ್ರು. ಸೊ ಹಾಗೆ ಬಳೆ ಗೊನೆ ಎಲ್ಲ ಕಟ್ಟಿರ್ತೀವಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು, ಪ್ರಸಾದ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಂತ. ನಮ್ಮ ಪಾಪು ಫುಲ್ ಸೌಂಡ್ ಮಾಡ್ತಾ ಇದ್ದಾನೆ, ಪಾತ್ರೆ ಎಲ್ಲ ನೆತ್ತಾಗ್ತಾ ಇದ್ದಾನೆ. ಸೊ ಅದು ಬಾಯಿ ಬೀಗ ಚುಚ್ಚೋ ವೀಡಿಯೋಸ್ ಎಲ್ಲನೂ ಏನೂ ಕೂಡ ಹಾಕೋಗಿಲ್ಲ ನೀವು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ವೀಡಿಯೋ ಮತ್ತು ಕ್ಲಿಪ್ಪಿಂಗ್ಸ್ ಏನೂ ಕೂಡ ತಗೊಳ್ಳಿಲ್ಲ. ಸೊ ನಮ್ಮ ಪಾಪುಗೆ ಕ್ಲಾತ್ಗೆ ಹಾಕಿದ್ರು, ಚಿಕ್ಕ ಮಕ್ಕಳಲ್ವ, ಸೊ ಹಾಗಾಗಿ ನಮಗೆ ಬಾಯಿಗೆ ಹಾಕಿದ್ರು. ಇನ್ನೂ ಕೂಡ ಮಾರ್ಕ್ ಹಾಗೆ ಇದೆ, ನೋಡ್ತಾ ಇರ್ಬೋದು. ನೋಡಿ, ಸ್ಟಾರ್ಟಿಂಗ್ ನೋಯಿತು, ಆಮೇಲೆ ಸ್ವಲ್ಪ ಏನಾಗಲಿಲ್ಲ, ಬಟ್ ತೆಗಿಬೇಕಾದ್ರೆ ಸ್ವಲ್ಪ ನೋಯ್ತು ಅಷ್ಟೇ. ನೈಟ್ಗಿಂತ ಇವಾಗ ತುಂಬ ಜನ ಕ್ರೌಡ್ ಜಾಸ್ತಿ ಇದ್ದರು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಈ ಬ್ಲಾಗ್ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.